VS ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಟೊಮೆಟೊಕಾಯಿ ಚಟ್ನಿ. ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊಕಾಯಿ ಹೆಚ್ಚಿದ್ದು 4, ಹಸಿಮೆಣಸು 10, 2 ಸ್ಪೂನ್ ತೆಂಗಿನಕಾಯಿ ತುರಿ, 2 ಈರುಳ್ಳಿ ಹೆಚ್ಚಿದ್ದು, 10 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು 10 ಗರಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊಕಾಯಿ ಹುರಿಯಲು 4 ಚಮಚ ಎಣ್ಣೆ, ಚಿಟಿಕೆ ಇಂಗು, ಗೋಲಿ ಗಾತ್ರ ಹುಣಸೆ ಹಣ್ಣು, ಗೋಲಿ ಗಾತ್ರ ಬೆಲ್ಲ, ಅರ್ಧ ಚಮಚ ಕಾಳುಮೆಣಸು, ಅರ್ಧ ಚಮಚ ಜೀರಿಗೆ, 10 ಎಲೆ ಕರಿಬೇವು. ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಬಾಣಲೆಗೆ 4 ಸ್ಪೂನ್ ಎಣ್ಣೆ ಹಾಕಿ ಟೊಮೆಟೊಕಾಯಿ ಹಾಕಿ ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ. ಉಳಿದೆಲ್ಲ ಮಸಾಲೆಗಳನ್ನು ಒಂದೊಂದಾಗಿ ಹುರಿಯಬೇಕು. ಅದಕ್ಕೋಸ್ಕರ ಇದನ್ನು ಬೌಲ್ಗೆ ತೆಗೆದಿಟ್ಟುಕೊಳ್ಳಬೇಕು. ಬಾಣಲೆಗೆ ಹೆಚ್ಚಿದ 2 ಈರುಳ್ಳಿಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಕೆಂಪಗಾಗುವ ತನಕ ಹುರಿಯಿರಿ. ಸಣ್ಣ ಉರಿಯಲ್ಲಿ ಈರುಳ್ಳಿಯನ್ನು ಕೆಂಪಗಾಗುವ ತನಕ ಹುರಿದಾಯಿತು. ಈಗ ಒಂದೊಂದಾಗಿ ಉಳಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಈರುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಕಾಳುಮೆಣಸು, ಜೀರಿಗೆ, ಕರಿಬೇವು, ಒಂದೊಂದಾಗಿ ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಬೇಕು. ನಂತರ ಹಸಿಮೆಣಸು 10, ಇಂಗು ಚಿಟಿಕೆ, ಹಾಕಿ ನಿಧಾನ ಹುರಿಯಬೇಕು. ಕಾಯಿ ತುರಿ 2 ಚಮಚ ಹಾಕಿ ಹುರಿಯಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಟೊಮೆಟೊಕಾಯಿ ಹಾಕಿ 3 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಯಬೇಕು. ಮೊದಲು ಸ್ವಲ್ಪ ಹುರಿದಿಟ್ಟಿದ್ವಿ, ನಂತರ ಈಗ ಮತ್ತೆ 3 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಯಬೇಕು. ಸ್ವಲ್ಪ ಬಾಡಬೇಕು, ಆದ್ದರಿಂದ ಸೆಕೆಂಡ್ ಟೈಮ್ ಹುರಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ 1 ನಿಮಿಷ ಹುರಿದು ಗ್ಯಾಸ್ ಆಫ್ ಮಾಡಿ. ತಣ್ಣಗಾದ ನಂತರ ರುಬ್ಬಿ ಮಿಕ್ಸಿ ಜಾರ್ಗೆ ಹಾಕಿ 1 ಅಥವಾ 2 ಚಮಚ ನೀರು ಹಾಕಿ ರುಬ್ಬಿಕೊಳ್ಳಿ. ಚಟ್ನಿ ರೆಡಿ. ರುಬ್ಬಿದ ಚಟ್ನಿ ಸವಿಯಲು